ಇವತ್ತಿನ ಟಾಪ್ 3 ಸ್ಟೋರೀಸ್ ಅಲ್ಲಿ ಟಾಪ್ 2 ಸ್ಟೋರಿ ಅಂತ ಹೇಳಿದ್ರೆ ಮಲಯಾಳಂ ಲೋಕಂ ಸಿನಿಮಾ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬೆಂಗಳೂರು ಹುಡುಗಿಯರ ಬಗ್ಗೆ ಅಶ್ಲೀಲ ಪದ ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಅದರಲ್ಲಿ ಬಳಸಿರುವಂತಹ ಅಶ್ಲೀಲ ಪದಗಳನ್ನ ಡೈಲಾಗ್ಸ್ಗಳನ್ನ ಕೀಳುಮಟ್ಟದ ಡೈಲಾಗ್ಸ್ಗಳನ್ನ ತೆಗಿಬೇಕು ಅಂತ ಹೇಳಿಬಿಟ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮಲಯಾಳಂ ಚಿತ್ರದಲ್ಲಿ ಬೆಂಗಳೂರು ಯುವತಿಯರ ಬಗ್ಗೆ ಅಶ್ಲೀಲವಾಗಿ ಪದ ಬಳಕೆಯನ್ನ ಮಾಡಲಾಗಿದೆ. ಸಿನಿಮಾದಲ್ಲಿ ಕೀಳು ಮಟ್ಟದ ಡೈಲಾಗ್ಗೆ ಕೆರಳಿದ್ದಾರೆ ಕನ್ನಡಿಗರು. ನಟ ದುಲ್ಕರ್ ಸಲ್ಮಾನ್ ನಿರ್ಮಾಣದ ಲೋಕಂ ಚಾಪ್ಟರ್ 1 ಸಿನಿಮಾ ಆಗಸ್ಟ್ 28ಕ್ಕೆ ಬಿಡುಗಡೆಯಾಗಿರುವಂತಹ ಲೋಕಂ ಚಾಪ್ಟರ್ 1 ಸಿನಿಮಾದ ಬಗ್ಗೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಲೋಕಂ ಚಿತ್ರದಲ್ಲಿ ಕೆಲ ಸಂಭಾಷಣೆಯನ್ನ ತೆಗಿಬೇಕು ಅಂತ ಕನ್ನಡಿಗರು ಆಗ್ರಹಿಸ್ತಾ ಇದ್ದಾರೆ. ಮಲಯಾಳಂ ಲೋಕಂ ಸಿನಿಮಾ ವಿರುದ್ಧ ಇದೀಗ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಬೆಂಗಳೂರು ಹುಡುಗಿಯರ ಬಗ್ಗೆ ಅಶ್ಲೀಲ ಪದ ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಲಯಾಳಂ ಚಿತ್ರದಲ್ಲಿ ಬೆಂಗಳೂರು ಯುವತಿಯರನ್ನ ನಿಂದನೆ ಮಾಡಲಾಗಿದೆ. ಸಿನಿಮಾದಲ್ಲಿ ಕೀಳು ಮಟ್ಟದ ಡೈಲಾಗ್ಗೆ ಕೆರಳಿದ್ದಾರೆ ಕನ್ನಡಿಗರು. ನಟ ದುಲ್ಕರ್ ಸಲ್ಮಾನ್ ನಿರ್ಮಾಣದ ಲೋಕಂ ಚಾಪ್ಟರ್ 1 ಸಿನಿಮಾ ಇದಾಗಿದ್ದು, ಈ ಸಿನಿಮಾದಲ್ಲಿ ಬೆಂಗಳೂರು ಹುಡುಗಿಯರ ಬಗ್ಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡಲಾಗಿದೆ, ನಿಂದಿಸಲಾಗಿದೆ. ಸೊ ಆ ಕಾರಣಕ್ಕಾಗಿ ಆ ಕೀಳು ಮಟ್ಟದ ಡೈಲಾಗ್ಸ್ಗಳನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಬೆಂಗಳೂರಿನ ಮಾದಕ ದ್ರವ್ಯ ರಾಜಧಾನಿ ರೀತಿ ಚಿತ್ರೀಕರಣ ಮಾಡಲಾಗಿದೆ. ಸ್ಯಾಂಡಲ್ವುಡ್ ನಿರ್ದೇಶಕ ಮಂಚೋರೆ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಒಂದು ವಿಚಾರವಾಗಿ. ಕನ್ನಡ ಭೀಮಾ, ಮಲಯಾಳಂನ ಆಫೀಸರ್ ಆನ್ ಡ್ಯೂಟಿ, ಅವೇಶಂ ಮತ್ತು ಲೋಕಂನ ಚಿತ್ರಗಳಲ್ಲಿ ಈ ರೀತಿ ಚಿತ್ರೀಕರಣ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಒಂದು ಕಾಲದಲ್ಲಿ ಬೆಂಗಳೂರು ಸುಂದರವಾದ ಪಟ್ಟಣ ಆಗಿತ್ತು. ಅನಿಯಂತ್ರಿತ ವಲಸೆಯಿಂದಾಗಿ ಇಂತಹ ಸ್ಥಿತಿಗೆ ತಲುಪಿದೆ. ಟ್ವೀಟ್ ಮೂಲಕ ನಿರ್ದೇಶಕ ಮಂಚೋರೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನ ಮಾದಕ ದ್ರವ್ಯ ರಾಜಧಾನಿಯ ರೀತಿಯಾಗಿ ಚಿತ್ರೀಕರಣ ಮಾಡಲಾಗಿದೆ. ಸ್ಯಾಂಡಲ್ವುಡ್ ನಿರ್ದೇಶಕ ಮಂಚೋರೆ ತೀವ್ರ ಆಕ್ರೋಶವನ್ನ ಈ ಒಂದು ವಿಚಾರವಾಗಿ ಹೊರಹಾಕ್ತಾ ಇದ್ದಾರೆ. ಕನ್ನಡ ಭೀಮಾ, ಮಲಯಾಳಂನ ಆಫೀಸರ್ ಆನ್ ಡ್ಯೂಟಿ, ಆವೇಶಂ ಮತ್ತೆ ಲೋಕಂ ಚಿತ್ರಗಳಲ್ಲಿ ಈ ರೀತಿ ಚಿತ್ರೀಕರಣ ಮಾಡಲಾಗಿದೆ. ಈ 4 ಸಿನಿಮಾಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಂಚೋರೆ ಮಾಡಿರ್ತಕ್ಕಂತಹ ಟ್ವೀಟ್ ಅನ್ನ ಮಾದಕ ದ್ರವ್ಯ ಬೆಂಗಳೂರಿನ ರಾಜಧಾನಿ, ಮಾದಕ ದ್ರವ್ಯ ರಾಜಧಾನಿ ಅನ್ನೋ ರೀತಿ ಚಿತ್ರೀಕರಣ ಮಾಡಿದ್ದಾರೆ. ಹಾಗೆ 4 ಸಿನಿಮಾಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಟ್ವೀಟ್ನಲ್ಲಿ. ಆವೇಶಂ, ಲೋಕಂ, ಕನ್ನಡದ ಭೀಮಾ, ಮಲಯಾಳಂನ ಆಫೀಸರ್ ಆನ್ ಡ್ಯೂಟಿ, ಈ 4 ಚಿತ್ರಗಳು ಕೂಡ ಇದೇ ರೀತಿಯಾಗಿ ಚಿತ್ರೀಕರಣ ಆಗಿದೆ. ಒಂದು ಕಾಲದಲ್ಲಿ ಬೆಂಗಳೂರು ಸುಂದರವಾದ ಪಟ್ಟಣ ಆಗಿತ್ತು. ಅನಿಯಂತ್ರಿತ ವಲಸೆಯಿಂದಾಗಿ ಇಂತಹ ಸ್ಥಿತಿಯನ್ನ ಬೆಂಗಳೂರು ತಲುಪ ಹೋಗಿದೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ನಿರ್ದೇಶಕ ಮಂಚೋರೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿನಿಮಾಗಳ ವಿಚಾರವಾಗಿ, ಅವರು ಮಾಡಿದಂತಹ ಚಿತ್ರೀಕರಣದ ವಿಚಾರವಾಗಿ, ಬೆಂಗಳೂರನ್ನ ತೋರಿಸಿದಂತಹ ವಿಚಾರವಾಗಿ. ಇನ್ನು ಕನ್ನಡಿಗರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಚಿತ್ರತಂಡ ಎಚ್ಚೆತ್ತುಕೊಂಡಿದೆ. ಸಿನಿಮಾದಲ್ಲಿ ಬಳಸಿದ ಸಂಭಾಷಣೆ ಬಗ್ಗೆ ಕ್ಷಮೆ ಕೇಳಿದೆ ಚಿತ್ರತಂಡ. ಚಿತ್ರದಲ್ಲಿರುವ ಸಂಭಾಷಣೆ ಕರ್ನಾಟಕದ ಜನರಿಗೆ ನೋವು ತರಿಸಿದೆ. ಕನ್ನಡ ಜನರ ಭಾವನೆಗಳನ್ನ ಉದ್ದೇಶಪೂರ್ವಕವಾಗಿ ನೋಯಿಸಿದೆ. ಇದರ ಬಗ್ಗೆ ನಾವು ತೀವ್ರವಾಗಿ ವಿಷಾದಿಸ್ತೇವೆ ಅಂತ ಸಿನಿಮಾ ಟೀಮ್ ಹೇಳಿರುವಂಥದ್ದು. ನಮಗೆ ಎಲ್ಲದಕ್ಕಿಂತ ಜನರ ಭಾವನೆಯೇ ಮುಖ್ಯ ಅಂತ ಪೋಸ್ಟ್ ಮಾಡಿದ್ದಾರೆ. ಆಕ್ಷೇಪಾರ್ಹ ಸಂಭಾಷಣೆಯನ್ನ ಸಿನಿಮಾದಿಂದ ತೆಗೆದುಹಾಕ್ತೇವೆ, ಸಂಭಾಷಣೆಯನ್ನ ಆದಷ್ಟು ಬೇಗ ತೆಗೆದುಹಾಕ್ತೇವೆ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದೆ ಸಿನಿಮಾ ಟೀಮ್. ನಾವು ಈ ಬಗ್ಗೆ ಪ್ರಾಮಾಣಿಕವಾಗಿ ಕ್ಷಮೆಯಾಚನೆ ಮಾಡ್ತೇವೆ. ಕನ್ನಡಿಗರು ನಮ್ಮನ್ನ ಕ್ಷಮಿಸ್ತಾ ಇದ್ದಾರೆಂದು ನಾವು ಕೂಡ ಭಾವಿಸ್ತೇವೆ ಅಂತ ಹೇಳ್ಬಿಟ್ಟು ಸಿನಿಮಾ ಟೀಮ್ ಹೇಳಿರುವಂಥದ್ದು. ಸೊ ಯಾವಾಗ ಈ ಒಂದು ವಿಚಾರ ಹೊರಗೆ ಬಂತು, ಸದ್ದು ಸುದ್ದಿ ಮಾಡೋಕೆ ಆರಂಭ ಆಯಿತು. ಇದೀಗ ಸಿನಿಮಾ ಟೀಮ್ ತತ್ಕ್ಷಣ ರಿಯಾಕ್ಟ್ ಮಾಡಿರುವಂಥದ್ದು. ಕನ್ನಡಿಗರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸಿನಿಮಾ ಟೀಮ್ ಎಚ್ಚೆತ್ತುಕೊಂಡಿದೆ. ಸಿನಿಮಾದಲ್ಲಿ ಬಳಸಿದಂತಹ ಸಂಭಾಷಣೆ ಏನಿದೆ ಅದಕ್ಕೆ ಮೊದಲನೇದಾಗಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾರೆ. ಹಾಗೆ ಎಷ್ಟು ಸಾಧ್ಯವೋ ಆದಷ್ಟು ಬೇಗ ಎಲ್ಲವನ್ನೂ ಕೂಡ ನಾವು ಎರೆಪ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕದ ಜನರ ಭಾವನೆಗೆ ಧಕ್ಕೆ ತರುವಂತಹ ವಿಚಾರಗಳು ಇರೋದ್ರಿಂದಾಗಿ ನಾವು ಕ್ಷಮೆ ಯಾಚಿಸ್ತೇವೆ ಅಂತ ಹೇಳ್ಬಿಟ್ಟು ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರವಿ. ಪದ ಬಳಕೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾದ ಮುಖಾಂತರ. ಸೊ ಇಲ್ಲಿ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿದ್ದಾರೆ, ಏನು ಕೀಳು ಮಟ್ಟದ ಡೈಲಾಗ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ ಚಾಪ್ಟರ್ 1 ನಲ್ಲಿ ಲೋಕಂ ಸಿನಿಮಾದ. ಸೊ ಈ ವಿಚಾರವಾಗಿ ಮಂಚೂರೆ ಕೂಡ ಟ್ವೀಟ್ ಮಾಡಿರುವಂಥದ್ದು. 4 ಸಿನಿಮಾಗಳ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಓವರ್ ಆಲ್ ಆಗಿ ಏನ್ ಮಾಡ್ತಾರೆ, ಡೈಲಾಗ್ಸ್ ನ ತೆಗಿತೀವಿ ಅಂತ ಹೇಳಿದೆ ಸಿನಿಮಾ ಟೀಮ್.
ಎಸ್ ರೋಜಾ, ಯಾಕಂತಂದರೆ ಈ ಸಿನಿಮಾವನ್ನು ನೋಡ್ತಿರುವಂಥದ್ದು, ಯಾಕಂದರೆ ಲೋಕಮ್ ಸಿನಿಮಾ ಅನ್ನುವಂಥದ್ದು ಇರಬಹುದು. ಯಾಕಂದರೆ ಈ ಚಿತ್ರವನ್ನು ನಿರ್ಮಾಣ ಮಾಡಿದಂಥವರು ದುಲ್ಕರ್ ಸಲ್ಮಾನ್ ಅವರು. ಸೊ ತದನಂತರದಲ್ಲಿ ಕರ್ನಾಟಕದ ವಿತರಣೆಯ ಹಕ್ಕನ್ನು ರಾಜ್ ಬಿ ಶೆಟ್ಟಿ ಅವರು ತೆಗೆದುಕೊಂಡಿರುವಂಥದ್ದು. ಬಟ್ ಎಲ್ಲ ಒಂದು ಕಡೆ ನೋಡ್ತಾ ಇದ್ದಾಗ ಈ ಸಿನಿಮಾದಲ್ಲಿರುವಂತಹ ಕೆಲವೊಂದಿಷ್ಟು ಡೈಲಾಗ್ಗಳು, ಯಾಕಂದರೆ ಒಂದು ಹೆಣ್ಮಕ್ಳ ವಿಚಾರವಾಗಿ ನಡತೆಗೆಟ್ಟಿರುವಂಥ ಒಂದು ಮಾತುಗಳಿರಬಹುದು. ಆಮೇಲೆ ನಮ್ಮ ಬೆಂಗಳೂರಿನ ಸಂಸ್ಕೃತಿ ಇರಬಹುದು, ಇವತ್ತಿನ ಒಂದು ನಡೀತಿರುವಂತಹ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕೆಟ್ಟದಾಗಿ ಅಲ್ಲಿ ಪ್ರದರ್ಶನ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ರೋಜಾ. ಬಟ್ ಎಲ್ಲ ಒಂದು ಕಡೆ ನಮ್ಮ ಕನ್ನಡ ಚಿತ್ರ ಇರಬಹುದು, ಅದಾದ ನಂತರದಲ್ಲಿ ಬೇರೆ ಬೇರೆ ಭಾಷೆಗಳ ಸಿನಿಮಾ ಕೂಡ ಇಲ್ಲಿ ಬಂದು ಸಿನಿಮಾ ಚಿತ್ರೀಕರಣ ಮಾಡ್ತಾಯಿದ್ರು. ತದನಂತರ ಇಲ್ಲಿರುವಂತಹ ಸಾಕಷ್ಟು ಸೌಂದರ್ಯ ಪ್ರದರ್ಶನಗಳನ್ನು ಅವ್ರ ಸಿನಿಮಾಗಳಲ್ಲಿ ಬಳಸ್ಕೊಳ್ತಾ ಇದ್ರು. ಬಟ್ ಎಲ್ಲ ಒಂದು ಕಡೆ ಈ ಥರದ್ದು ಕೆಲವೊಂದಿಷ್ಟು ವಿಚಾರಗಳಂತ ಬಂದಾಗ, ನಮ್ಮ ಸಿನಿಮಾಗಳ ವಿಚಾರ ಅಂತ ಬಂದಾಗ, ಸೊ ಈ ಒಂದು ಎಲ್ಲ ಒಂದು ಕಡೆ ಈ ಒಂದು ಪದ ಪ್ರಯೋಗ ಇರ್ಬೋದು. ಯಾಕಂದರೆ ಒಂದು ಸಿನಿಮಾ ಅನ್ನುವಂಥದ್ದು ಎಷ್ಟೋ ಜನ ಅದನ್ನು ನೋಡಿ ಅಳವಡಿಸ್ಕೊಳ್ಳುವಂಥವ್ರು ಜಾಸ್ತಿ ಇರ್ತಾರೆ. ಬಟ್ ಅದೊಂಥರ ಮಾಧ್ಯಮದ ಮೂಲ. ಸೊ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಸುವಂಥ ಒಂದು ರೀತಿ ಆಗಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಕೆಲವೊಂದಿಷ್ಟು ಪದಗಳಾಗಿರ್ಬೋದು, ಬಟ್ ಕೆಲವೊಂದಿಷ್ಟು ಯಾಕಂದರೆ ಈ ಒಂದು ವಿಚಾರ ಅಂತ ಬಂದಾಗ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ತದನಂತರದಲ್ಲಿ ಸಾಕಷ್ಟು ರೀತಿಯಾದಂತಹ ಟ್ವೀಟ್ಗಳನ್ನು, ಯಾಕಂದರೆ ಮನ್ಸೂರಿ ಅವರಾಗಿರ್ಬೋದು ಮತ್ತು ಕಲಾವಿದರು ಇರ್ಬೋದು ಹಾಗೂ ವಾಣಿಜ್ಯ ಮಂಡಳಿ ಈ ವಿಚಾರವಾಗಿ ಒಂದಿಷ್ಟು ನಿರ್ಧಾರಗಳು ಕೂಡ ಕೈಗೊಂಡಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ತದನಂತರದಲ್ಲಿ ಸಿನಿಮಾ ಚಿತ್ರತಂಡಕ್ಕೆ ಕೂಡ ಈ ಒಂದು ವಿಚಾರವಾಗಿ ಮಾತಾಡ್ತಾರೆ. ತದನಂತರದಲ್ಲಿ ಅವರು ಕೂಡ ಕ್ಷಮೆಯನ್ನು ಕೋರ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇದೇ ರೀತಿ ಮುಂದೆ ಯಾವುದೇ ರೀತಿಯಾದ ಸಿನಿಮಾಗಳು, ಅಂದರೆ ಪರಭಾಷಾ ಸಿನಿಮಾಗಳಲ್ಲಿ ನಮ್ಮ ಕರ್ನಾಟಕ ಇರ್ಬೋದು, ನಮ್ಮ ಕನ್ನಡ ಇರ್ಬೋದು, ನಮ್ಮ ಭಾಷೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಯಾವುದೇ ರೀತಿಯಾಗಿ ಮರುಕಳಿಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಇದೊಂದು ಮುನ್ನೆಚ್ಚರಿಕೆ ಒಂದು ಕ್ರಮ ಅಂತಲೇ ಹೇಳ್ಬೋದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಈಗ ಆಲ್ರೆಡಿ ಯಾರೆಲ್ಲ ಗಮನಕ್ಕೆ ತರಬೇಕು ತಂದಾಗಿದೆ, ಹಾಗೆ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ತಪ್ಪುಗಳಾಗತ್ತೆ ನಿಜ, ಬಟ್ ಅದನ್ನು ತಿದ್ದುಕೊಂಡು ನಡೆಯುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಯಾವಾಗ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕೋದಕ್ಕೆ ಆರಂಭ ಮಾಡಿದ್ರು, ತತ್ಕ್ಷಣ ಸಿನಿಮಾ ಟೀಮ್ ಎಚ್ಚೆತ್ಕೊಂಡು ನಾವು ಬಳಸಿದಂತಹ ಸಂಭಾಷಣೆಯಲ್ಲಿ ಏನು ಕೀಳುಮಟ್ಟದ ಡೈಲಾಗ್ಸ್ ಇದೆ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ನಾವು ರದ್ದು ಮಾಡ್ತೀವಿ, ಎರಪ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು. ಅದರ ಜೊತೆಗೆ ಕ್ಷಮೆ ಯಾಚಿಸಿದ್ದಾರೆ ಕೂಡ.